ಸೊ ಇವತ್ತು ನಿಫ್ಟಿ ಓಪನ್ ಆಗಿದ್ದು 22,799ನಲ್ಲಿ. ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಆಗಿ ಓಪನ್ ಆಯಿತು, ಬಟ್ ಓಪನ್ ಆಗಿದ್ದ ಕೂಡಲೇ ಡ್ರಾಪ್ ಆಯಿತು. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಇಮಿಡಿಯೇಟ್ ಸಪೋರ್ಟ್ ಬಂದು 22,650 ಆಗಿತ್ತು. ನಿನ್ನೆ ಟ್ರೇಡಿಂಗ್ ಸೆಷನ್ಗೆ ಇದೇ ಪಾಯಿಂಟ್ ರೆಸಿಸ್ಟೆನ್ಸ್ ಆಗಿತ್ತು, ಬಟ್ ಇವತ್ತಿಗೆ ಇದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತು. ಇವತ್ತು ಕಂಪ್ಲೀಟ್ ಡೇ 22,650 ರೇಂಜ್ನ ಬಿಟ್ಕೊಟ್ಟಿಲ್ಲ. ಸೊ 22,650ಇಂದ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ 22,900 ತನಕ ಹೋಯಿತು. ಬಟ್ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಆಗಿ ಡೌನ್ಫಾಲ್ ಆಯಿತು. ಮತ್ತು ಪುನಃ 22,650ಗೆ ಬಂತು. ಸೊ ಇವತ್ತು ಕಂಪ್ಲೀಟ್ ಡೇ 22,650ಇಂದ 22,850 ಮಧ್ಯಾಹ್ನ ಟ್ರೇಡ್ ಆಗಿದೆ. ಸೊ ಇವತ್ತು ಎಂಟೈರ್ ಡೇ ಮಾರ್ಕೆಟ್ ಸೈಡ್ ವೇಸೇ ಟ್ರೇಡ್ ಆಯಿತು. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಓಪನ್ ಆಗಿದ್ದು 49,428ನಲ್ಲಿ. ಇದು ಕೂಡ ಇವತ್ತು ಗ್ಯಾಪ್ ಅಪ್ ಆಗೇ ಓಪನ್ ಆಯಿತು, ಬಟ್ ಓಪನ್ ಆಗಿ ಡ್ರಾಪ್ ಆಯಿತು. ಈ ಗ್ಯಾಪ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತು, ಬಟ್ ಮತ್ತೆ ಬಯರ್ ಸ್ಟ್ರೆಂತ್ ಬಂದು ಪುಲ್ ಬ್ಯಾಕ್ ಬಂತು. ಇವತ್ತು ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ 48,900 ಆಗಿತ್ತು. ಈ ಪಾಯಿಂಟ್ನ ಇವತ್ತು ಫುಲ್ ಟ್ರೇಡಿಂಗ್ ಸೆಷನ್ ಬಿಟ್ಕೊಟ್ಟಿಲ್ಲ. ರೆಸಿಸ್ಟೆನ್ಸ್ ಬಂದು 49,500 ಇತ್ತು. ಸೊ ಅರೌಂಡ್ 10-15 ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಸಸ್ಟೈನ್ ಆಗೋಕ್ಕೆ ಟ್ರೈ ಮಾಡ್ತು, ಬಟ್ ಆಫ್ಟರ್ನೂನ್ ಸೆಷನ್ನಲ್ಲಿ ಮತ್ತೆ ಡೌನ್ಫಾಲ್ ಬಂತು. ಏನು ಸಪೋರ್ಟ್ ಆಗಿತ್ತು 48,900ಗೆ ಮತ್ತೆ ಬಂದು ಇಲ್ಲೇ ಸೈಡ್ ವೇಸ್ ಆಯಿತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿ 48,900ಇಂದ 49,350 ರೇಂಜ್ನಲ್ಲೇ ಆಫ್ಟರ್ನೂನ್ ಸೆಷನ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿ ಟ್ರೇಡ್ ಆಗಿದೆ. ಸೊ ನಾಳೆ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ನೋಡೋಣ. ನಿಫ್ಟಿಗೆ ನಾಳೆ ಇಮಿಡಿಯೇಟ್ ಸಪೋರ್ಟ್ ಬಂದು 22,800. ಈ ಸಪೋರ್ಟ್ನ ಬ್ರೇಕ್ ಮಾಡಿದ್ರೆ 22,650 ತನಕ ಬರೋ ಚಾನ್ಸಸ್ ಇರುತ್ತೆ. ರೆಸಿಸ್ಟೆನ್ಸ್ ಬಂದು 22,900. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದ್ರೆ 23,000 ಟಚ್ ಆಗೋ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಬಂದು ಸಪೋರ್ಟ್ 1 48,900, ಸಪೋರ್ಟ್ 2 48,500, ರೆಸಿಸ್ಟೆನ್ಸ್ 1 49,500 ಹಾಗೂ ರೆಸಿಸ್ಟೆನ್ಸ್ 2 50,100. ಇದು ನಾಳೆ ಟ್ರೇಡಿಂಗ್ ಸೆಷನ್ಗೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಸೊ ಬನ್ನಿ ಇವತ್ತಿನ ಮಾರ್ಕೆಟ್ ಟ್ರೇಡಿಂಗ್ ಸೆಷನ್ ಅನಾಲಿಸಿಸ್ ನೋಡೋಣ. 6th June 2024. ಸೊ ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇತ್ತು. ನಿಫ್ಟಿ 50 ಇವತ್ತು 22,821.40ನಲ್ಲಿ ಕ್ಲೋಸಿಂಗ್ ಆಗಿದೆ. 200 ಪಾಯಿಂಟ್ಸ್ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ 0.89%. ಸೊ ಬನ್ನಿ ಸೆಕ್ಟೋರಲ್ ಇಂಡಿಸಸ್ ಪರ್ಫಾರ್ಮೆನ್ಸ್ ನೋಡೋಣ. ಇವತ್ತು ನಿಫ್ಟಿ ರಿಯಲ್ಟಿ 46.95 ಪಾಯಿಂಟ್ಸ್ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ 4.69%. ನಿಫ್ಟಿ ಮೀಡಿಯಾ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 3.68%. ನಿಫ್ಟಿ PSU ಬ್ಯಾಂಕ್ 2.92% ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ನಿಫ್ಟಿ IT ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 2.83%. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಕೂಡ 2.37% ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ನಿಫ್ಟಿ FMCG ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ. ಸೊ ಬನ್ನಿ ಸ್ಟಾಕ್ ಹೀಟ್ ಮ್ಯಾಪ್ ನೋಡೋಣ. ಸ್ಟಾಕ್ ಹೀಟ್ ಮ್ಯಾಪ್ ನೋಡೋದಕ್ಕೆ ಟ್ರೇಡಿಂಗ್ ವ್ಯೂನಲ್ಲಿ ಸರ್ಚ್ ಮಾಡ್ಬೋದು. ಸೊ ಇವತ್ತು ಫೈನಾನ್ಸ್ ಸೆಕ್ಟರ್ನಲ್ಲಿ SBI ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, SBI ಲೈಫ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರಾಲ್ ಫೈನಾನ್ಸ್ ಸೆಕ್ಟರ್ ಎಕ್ಸೆಪ್ಟ್ ಆಕ್ಸಿಸ್ ಆ್ಯಂಡ್ ಇಂಡಸ್ಇಂಡ್ ಬ್ಯಾಂಕ್ ಎಲ್ಲ ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ನಿಫ್ಟಿ IT ಇವತ್ತು ಎಲ್ಲ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. TCS 2.24%, ಇನ್ಫೋಸಿಸ್ 2.95%, HCL ಟೆಕ್ 4%, ಟೆಕ್ ಮಹೇಂದ್ರ 3.99% ಹಾಗೂ ವಿಪ್ರೋ 2.10%. ಎನರ್ಜಿ ಮಿನರಲ್ಸಲ್ಲಿ ರಿಲಯನ್ಸ್ 0.76%, ONGC 1.94% ಹಾಗೂ ಕೋಲ್ ಇಂಡಿಯಾ 2.69% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಇವತ್ತು ಯುಟಿಲಿಟೀಸ್ನಲ್ಲಿ NTPC ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 2.57% ಗ್ರೀನ್. LNT ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 2.16%. ಬಟ್
ಏಷ್ಯನ್ ಪೇಂಟ್ಸ್ ಇವತ್ತು ಡೀಪ್ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ, -1.92%. ಕನ್ಸ್ಯೂಮರ್ ನಾನ್ ಡ್ಯೂರಬಲ್ಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. HUL ಹಿಂದೂಸ್ತಾನ್ ಯೂನಿಲಿವರ್ -2.04%, ನೆಸ್ಲೆ ಇಂಡಿಯಾ -1.53%, ಬ್ರಿಟಾನಿಯಾ -0.84%. ಸೊ ಇವೆಲ್ಲ ಸ್ಟಾಕ್ಸು ಪಾಸ್ಟ್ 2 ಡೇಸ್ನಲ್ಲಿ ಚೆನ್ನಾಗಿ ರ್ಯಾಲಿ ಕೊಡ್ತು, ಬಟ್ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ನಲ್ಲಿ ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್, ಐಚರ್ ಮೋಟರ್ಸ್, ಬಜಾಜ್ ಆಟೋ ಇವತ್ತು ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಐಚರ್ ಮೋಟರ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. M&M ಹಾಗೂ ಹೀರೋ ಮೋಟೋಕಾರ್ಪ್ ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ನಾನ್ ಎನರ್ಜಿ ಮಿನರಲ್ಸ್ನಲ್ಲಿ ಟಾಟಾ ಸ್ಟೀಲ್, JSW ಸ್ಟೀಲ್ ಹಾಗೂ ಗ್ರಾಸಿಮ್ ಇಂಡಸ್ಟ್ರೀಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಿಂಡಾಲ್ಕೋ -2.55%. ಹೆಲ್ತ್ ಟೆಕ್ನಾಲಜೀಸ್ನಲ್ಲಿ ಸನ್ ಫಾರ್ಮಾ, ಸಿಪ್ಲಾ ಹಾಗೂ ಡಿವೀಸ್ ಲ್ಯಾಬ್ ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಇವತ್ತು 1.15% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು 2.26% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಇದು ಸ್ಟಾಕ್ ಹೀಟ್ ಮ್ಯಾಪ್ ಅನಾಲಿಸಿಸ್. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ.